ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರಕ್ಕೆ ಹೊಸ ಡಿಮ್ಯಾಂಡ್ ಇಟ್ಟಂತಹ ಕರವೇ ನಮ್ಮ ರಾಜ್ಯದಲ್ಲಿ ವ್ಯವಹರಿಸುವವರಿಗೆ ಕನ್ನಡ ಕಡ್ಡಾಯ ಮಾಡಬೇಕು ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ಒಂದು ಬದಲಾವಣೆ ಆಗಿದ್ದೇ ಆದ್ರೆ ನಮ್ಮ ಕನ್ನಡದ ಅಸ್ಮಿತೆ ಉಳಿಸ್ಕೊಳ್ಳೋದಕ್ಕೆ ನಾವು ಆಗಾಗ ಅಥವಾ ಕನ್ನಡ ರಾಜ್ಯೋತ್ಸವದ ದಿನ ಹೋರಾಟ ಪ್ರತಿಭಟನೆ ಆಗ ಬಾವುಟ ಹಾರಿಸುವಂತ ಅವಶ್ಯಕತೆನೇ ಇರಲ್ಲ ಅನ್ಸುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕರವೇ ರಾಜ್ಯಾಧ್ಯಕ್ಷರು ಒಂದು ಮನವಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ವ್ಯಾಪಾರ ಮಾಡುವವರಿಗೆ ಏನೇ ಕೆಲಸ ಮಾಡ್ತಾರೋ ಅಂದ್ರೂ ಕೂಡ ಅವರು ಕನ್ನಡವನ್ನ ಕಲ್ತ್ಕೊಳ್ಬೇಕು, ತಪ್ಪೇನಿದೆ. ನಾವು ಬೇರೆ ರಾಜ್ಯಕ್ಕೆ ಹೋದ್ವಿ ಅಂತ ಅಂದ್ರೆ ಅವರದ್ದೇ ಪ್ರಾದೇಶಿಕ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀವಿ. ಮಹಾರಾಷ್ಟ್ರದಲ್ಲಿ ಅಂತದ್ದೇ ಮಾದರಿ ಇದೆ, ಅಲ್ಲಿಗೆ ಹೋದ್ರೆ ಅಲ್ಲಿ ಭಾಷೆನೇ ಮಾತಾಡ್ತೀವಿ. ಹಂಗಿದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ವ್ಯಾಪಾರ ಮಾಡುವವರು ಯಾಕೆ ಕನ್ನಡ ಕಲಿಬಾರ್ದು? ಅದೇನು ಇವತ್ತೇ ಕಲೀರಿ ನಾಳೆನೇ ಕಲೀರಿ ಅಂತ ಹೇಳಲ್ಲ, ಬಟ್ ಇಲ್ಲಿ ಇರ್ತಾರೆ 20 ವರ್ಷ 30 ವರ್ಷಗಳಿಂದನೂ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ, ಇಲ್ಲಿದೆ ಅನ್ನ ತಿಂತಾರೆ, ಇಲ್ಲಿದೆ ನೀರ್ ಬಳಸ್ತಾರೆ, ಇಲ್ಲಿದೆ ಗಾಳಿ ಕುಡಿತಾರೆ. ಆದ್ರೆ ಕನ್ನಡ ಮಾತ್ರ ಕಲಿಯಲ್ಲ. ನಾವೇ ಹೋಗಿ ಅವ್ರ ಹತ್ರ ಹಿಂದಿಲ್ ಮಾತನಾಡ್ಬೇಕು, ತೆಲುಗಲ್ಲಿ ಮಾತನಾಡ್ಬೇಕು, ತಮಿಳಲ್ಲಿ ಮಾತನಾಡ್ಬೇಕು. ಹಾಗಾಗಿ ಅಂತ ಪರಿಸ್ಥಿತಿ ಬೇಡ. ನಮ್ಮ ರಾಜ್ಯದಲ್ಲಿ ವ್ಯವಹರಿಸುವವರಿಗೆ ಕನ್ನಡ ಕಡ್ಡಾಯ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ ಸಿಎಂಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನನ್ಗೇನೋ ಇದು ಸರಿ ಅನ್ಸುತ್ತೆ. ಯಾಕೆಂದ್ರೆ ಮಹಾರಾಷ್ಟ್ರ ಆಗ್ಲಿ ಬೇರೆ ಯಾವುದೇ ರಾಜ್ಯ ಆಗ್ಲಿ ನಾವು ಅಲ್ಲಿಗೆ ಹೋಗಿದೀವಿ ಅಂದ್ರೆ ಅವರ ಪ್ರಾದೇಶಿಕ ಭಾಷೆಯನ್ನೇ ಮಾತನಾಡ್ಬೇಕಾಗುತ್ತೆ. ನಮ್ ಕರ್ನಾಟಕದಲ್ಲಿ ಮಾತ್ರ ಒಂದ್ ಗೊಲ್ಗಪ್ಪ ತಿನ್ನೋದಕ್ಕೆ ಹೋದ್ರು ಅವ್ರ ಬಳಿ ನಾವು ಹಿಂದಿಲೇ ಮಾತನಾಡ್ಬೇಕು, ತಮಿಳಲ್ಲೇ ಮಾತನಾಡ್ಬೇಕು ಅಂದ್ರೆ ಎಷ್ಟು ಸರಿ? ನಾರಾಯಣಗೌಡ್ರ ಮನವಿ ಪತ್ರದಲ್ಲಿ ಏನೆಲ್ಲ ಇದೆ, ಇದು ಜಾರಿ ಆಗೋ ಸಾಧ್ಯತೆ ಇರುತ್ತಾ? ಸಿಎಂ ರಿಯಾಕ್ಷನ್ ಏನು? ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮೇ 1ನೇ ತಾರೀಕಿಂದ ಮಹಾರಾಷ್ಟ್ರ ಏಕೀಕರಣ ಆಗಿರುವಂತಹ ದಿನ. ಆ ದಿನದಂದು ಬೈಕ್ ಟ್ಯಾಕ್ಸಿ ಮತ್ತೆ ಆಟೋಗಳು ಯಾರು ಓಡಿಸ್ತಾರೆ ಆ ಚಾಲಕರು ಕಡ್ಡಾಯವಾಗಿ ಮರಾಠ ಭಾಷೆಯನ್ನ ಕಲಿಬೇಕು, ಬರೀಬೇಕು, ಮತ್ತೆ ಮಾತಾಡ್ಲಿಕ್ಕೆ ಬರಬೇಕು. ಅಂತವರಿಗೆ ಮಾತ್ರ DL ಅನ್ನ ರಿನ್ಯೂವಲ್ ಮಾಡಬೇಕು ಅನ್ನುವಂತಹ ಒಂದು ನಿಯಮವನ್ನ ಜಾರಿಗೆ ತಂದಿರುವಂತದ್ದು. ಅದೇ ಒಂದು ಮಾದರಿಯನ್ನ ಕರ್ನಾಟಕದಲ್ಲೂ ಕೂಡ ತರಬೇಕು ಅನ್ನುವಂತ ಒತ್ತಾಯವನ್ನ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ, ಸೊ ಇಲ್ಲಿ ವಿಪಕ್ಷದಲ್ಲಿ ಬಿಜೆಪಿ ಇದೆ. ಸೊ ಹಾಗಾಗಿ ಬಿಜೆಪಿ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಬೇಕು ಅಂತೇಳಿ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ರ್ಯಾಪಿಡೋ ಬೈಕು ಆಟೋಗಳು ಇದರಿಂದ ಸಂವಹನದ ಕೊರತೆ ಆಗ್ತಿದೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಕಿರಿಕಿರಿಗಳಾಗ್ತಾ ಇದೆ. ಸೊ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾದಂತ ಒಂದು ನಿಯಮವನ್ನ ಜಾರಿಗೆ ತಂದಿದೆ ಅದೇ ಒಂದು ನಿಯಮವನ್ನ ಜಾರಿಗೆ ತರಬೇಕು. ಅದು ಆದ್ರೆ ಮಾತ್ರ ನಾವು ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಅಂತೇಳಿ ನಾವೇನು ಹೋರಾಟವನ್ನ ಮಾಡ್ತೀವಿ, ಅಥವಾ ಒಂದಷ್ಟು ಪೊಲಿಟಿಷಿಯನ್ಸ್ ಕನ್ನಡ ರಾಜ್ಯೋತ್ಸವ ಅಥವಾ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಅಂತ ಹೇಳಿ ಮಾತಾಡ್ತಾರೆ. ಈ ರೀತಿಯಾದಂತ ಒಂದು ನಿಯಮವನ್ನ ಜಾರಿಗೆ ತಂದಿದ್ದೇ ಆದಲ್ಲಿ ಅದು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮತ್ವ. ಸೊ ಹಾಗಾಗಿ ಆ ರೀತಿಯಾದಂತ ಒಂದು ನಿಯಮವನ್ನ ಜಾರಿಗೆ ತರಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡುವಂತ ಕೆಲಸವನ್ನ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.